ಅಭಿವೃದ್ಧಿ ಹೆಸರು ಮಾಡಬಾರದು ಕೆಲಸ. ತಪ್ಪು ಮಾಡೋದು ಎಡಗೈ, ತೋರ್ಸೋದು ಎಡಗೈ. ಕಟ್ತೀರೇನ್ರಿ ನೀವು? ಕಟ್ಟಲ್ಲ. ಇಲ್ಲಿ ಅಂಬೇಡ್ಕರ್ ಭವನ ಇದ್ದಂಥ ಜಾಗ, ಸರ್ವೆ ನಂಬರ್ 213. ಇದರಲ್ಲಿ ನಮ್ಮ ಸರ್ಕಾರದ ಅಂಬೇಡ್ಕರ್ ಭವನದ ಹೆಸರಿನಲ್ಲಿ ಇರುವಂಥ ಆಸ್ತಿ 69.83 ಮೀಟ್ರು ಇಂಟು 90 ಮೀಟ್ರು. ಈ ಮಧ್ಯದಲ್ಲಿ ಚೆಕ್ ಬಂದಿದ್ದಕ್ಕೆ ಪೂರ್ವಕ್ಕೆ ರಸ್ತೆ, ಪಶ್ಚಿಮಕ್ಕೆ ತಾಲೂಕು ಕಚೇರಿ, ಉತ್ತರಕ್ಕೆ ಪಶು ಆಸ್ಪತ್ರೆ, ದಕ್ಷಿಣಕ್ಕೆ ಮಾಗಡಿ ಕುಣಗಲ್ ರಸ್ತೆ. ಈ ಮಧ್ಯದಲ್ಲಿರುವಂಥದ್ದು 213ನೇ ಸರ್ವೆ ನಂಬರ್ನಲ್ಲಿರುವಂಥ ಈ ಜಾಗದಲ್ಲಿ ನಮಗೆ ಚೆಕ್ ಬಂದು. ಇವತ್ತು ಅಂಬೇಡ್ಕರ್ ಭವನ ಕಟ್ಟ ಬರ್ತಾರೆ ಕೃಷ್ಣಮೂರ್ತಿಯವರು, ಜಯರಾಮ್ ಅಡ್ಡ ಬರ್ತಾರೆ, ಇವರು ದಲಿತ ವಿರೋಧಿಗಳು, ಅಂಬೇಡ್ಕರ್ ವಿರೋಧಿಗಳು ಅಂತ ನಮಗೆ ಸಿಕ್ಕ ಕಡೆ ಹೇಳ್ತಾವ್ರೆ. ಇದು ಅಂಬೇಡ್ಕರ್ ಭವನ ಈ ಜಾಗ. ಇಲ್ಲಿ ಯಾವ ಮರನೂ ಇಲ್ಲ, ಯಾವ ಗಿಡನೂ ಇಲ್ಲ. ಇದು ಕಟ್ಟೋಕ್ಕೆ ನಮ್ದು ಯಾವ ತೊಂದರೆನೂ ಇಲ್ಲ. ಇವತ್ತು ಅಂಬೇಡ್ಕರ್ ಭವನ ಇಲ್ಲಿಂದ ಯಾರ್ದು ಅನುಮತಿ ಇಲ್ಲದೆ ಬೀಳಿಸ್ಬಿಟ್ಟು NASನಲ್ಲಿ ಅಂಬೇಡ್ಕರ್ ಭವನ ಜಗಜೀವನ ಭವನ ಕಟ್ತೀವಿ ಅಂತ ನಮ್ಮನ್ನು ಕರೆದ್ರು. ನಾವು ಅದಕ್ಕೆ ಒಪ್ಪಲ್ಲ, ನಾವು ಬರಲ್ಲ ಅಂತ ನಾನು ಹೋಗಲಿಲ್ಲ. ಎಲ್ಲ ಚಪ್ಪಾಳೆ ಹೊಡೆದು ನಮ್ಮವರೆಲ್ಲ ಪಟಾಕಿ ಸಿಡಿಸಿ ಸಂಭ್ರಮ ಮಾಡಿದ್ವು. ನಾನು ಸರ್ಕಾರಕ್ಕೆ ಹೋಗಿ ಸಂಬಂಧಪಟ್ಟ ಮಂತ್ರಿಗಳು, IAS ಅಧಿಕಾರಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರನ್ನೆಲ್ಲ ನಾನು ಕಂಡಾಗ ರಾತ್ರಿ PWDನವರು ಈ ಬಿಲ್ಡಿಂಗ್ ಬಿದ್ದೋಯ್ತದೆ, ಬೀಳಿಸ್ಬೇಕು ಅಂತ ಹೇಳಿದ್ರು. ಬೀಳಿಸಿದ್ವಿ. ಅದೇ ಜಾಗದಲ್ಲಿ ಅಂಬೇಡ್ಕರ್ ಭವನ ಕಟ್ತೀವಿ ಅಂತ ನನಗೊಂದು ಎಂಡಾರ್ಸ್ಮೆಂಟ್ ಕೊಟ್ಟು ಕೈ ತೊಳ್ಕೊಂಡ್ರು. ಇವತ್ತು ಎಂಡಾರ್ಸ್ಮೆಂಟ್ ಕೊಟ್ಟಾದಮೇಲೆ ನಾವು ಇಲ್ಲೇನೋ ಅಂಬೇಡ್ಕರ್ ಭವನ ಕಟ್ತಾರೆ ಅಂತ ನಾನು ನಮ್ಮ ಕೃಷ್ಣಮೂರ್ತಿ ಅವ್ರನ್ನ ಕೇಳಿದೆ. ನನ್ನ ಪೂಜೆ ಕರೆಯೋದೆ, ನಾನು ಹೋಗಲ್ಲ, ನಾನು ಹೇಗೆ ಅಂಬೇಡ್ಕರ್ ಭವನ ಕಟ್ತಾ ಇರೋದು ಸಂತೋಷದ ವಿಚಾರ, ನೀವು ದಯಮಾಡಿ ಹೋಗಿ ಅಂದರು. ನಾನು ಬಂದೆ. ಅಲ್ಲೇನೋ ಒಂದು ಕಲ್ಲಿಟ್ಟಿದ್ರಲ್ಲ, ಪೂಜೆ ಎಲ್ಲಾದರೂ ದೇವಮೂಲೆ ಅಂತ ಮಾಡ್ತಾರೆ ಅಂತ ಉದ್ದೇಶ ನಂದಿತ್ತು. ಅಲ್ಲಿ ಎಲ್ಲೋ ಮಾಡಿದ್ರು ಪೂಜೆನ. ಆದರೆ ನಾವು ನೋಡಿದ್ರೆ ಪಿಲ್ಲರ್ನ ಪಶು ಆಸ್ಪತ್ರೆ ಜಾಗದಲ್ಲಿ ಪಿಲ್ಲರ್ ತೆಗಿವಾಗಲೂ ನಾವು ಸುಮ್ಮನಿದ್ದು. ಅಲ್ಲಿ ಯಾಕೆ ತೆಗೆದ್ರು, ಅಲ್ಲಿ ಯಾಕೆ ಕಟ್ಟಿದವ್ರೆ ಅಂತ ನಾನು ಸಂಬಂಧಪಟ್ಟವ್ರನ್ನ ಕೇಳಿದ್ರೆ, ಇದು ಪುರಸಭೆ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ತಾರಂತೆ. 3 ಅಂತಸ್ತಿನಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಿ ಪಕ್ಕದಲ್ಲಿ ಅಂಬೇಡ್ಕರ್ ಭವನ. ಇದು ರಸ್ತೆಗೆ ಕಾಣಬಾರ್ದು, ಅಂಬೇಡ್ಕರ್ ಹೆಸರು ಸಾರ್ವಜನಿಕವಾಗಿ ಎಲ್ಲೂ ಕಾಣಬಾರ್ದು, ಮರೆ ಮಾಚಬೇಕು. ಈ ಉದ್ದೇಶ ಇವ್ರದ್ದು. ನಮ್ಮದು ಅಂಬೇಡ್ಕರ್ ಭವನದ ವಿರೋಧಿಗಳಲ್ಲ, ನಾವು ಅಂಬೇಡ್ಕರ್ ವಂಶಸ್ಥರು, ಅಂಬೇಡ್ಕರ್ ವಾದಿಗಳು. ಅಂಬೇಡ್ಕರೇ ನಮಗೆ ಉಸಿರು, ಅಂಬೇಡ್ಕರೇ ನಮ್ಗೆ ಅಸ್ಮಿತತೆ. ನೀವು ಅಂಬೇಡ್ಕರ್ ಭವನ ಇರೋ ಜಾಗದಲ್ಲಿ ಕಟ್ಟಿ, ನಮ್ಮ ಸರ್ವೆ ನಂಬರ್ ಜಾಗದಲ್ಲಿ ಕಟ್ಟಿ, ನಮ್ಮದು ಅಭ್ಯಂತರ ಇಲ್ಲ. ನೀವು ಈ ಥರ ಏನೋ ಮಾಡೋಕ್ಕೆ ಹೋಗ್ತೀರಲ್ಲ ಕುತಂತ್ರಗಳನ್ನ, ನೀವು ಅಂಬೇಡ್ಕರ್ ವಿರೋಧಿಗಳು. ಇದನ್ನು ನೀವು ಎದುರಿಸ್ತೀರಾ. ಮುಂದಿನ ಚುನಾವಣೆ ಅಂತ ಬರ್ತದೆ. ಪ್ರತಿ ಅಂಬೇಡ್ಕರ್ ಮಕ್ಕಳಿಗೆ ಈ ವಿಚಾರನ ನಾವು ಬಹಿರಂಗವಾಗಿ ಹೇಳ್ತೀವಿ. ಅಂಬೇಡ್ಕರ್ಗೆ ಮಾಡಿರೋಂಥ ಮೋಸ, ಅಂಬೇಡ್ಕರ್ ಮಾಡಿದಂಥ ದ್ರೋಹ, ಅಂಬೇಡ್ಕರ್ ಹೆಸರಿನಲ್ಲಿ ಮಾಡ್ತಾ ಇರೋಂಥ ಲೂಟಿ, ಈ ಲೂಟಿಕೋರರಿಗೆ ನಾವು ತಕ್ಕ ಪಾಠವನ್ನು ಕಲಿಸೋಂಥ ದಿನ ಭಾಳ ಹತ್ತಿರದಲ್ಲಿದ್ದಾವೆ. ಇದ್ರ ಬಗ್ಗೆ ನಮ್ಮ ನಾಯಕರು ಸಾಕಷ್ಟು ಈ ಬಗ್ಗೆ, ನಾವೇನು ಅಂಬೇಡ್ಕರ್ ವಂಶಸ್ಥರು ನಾವಿರ್ತೀವಿ, ನಮಗಿಂತ ಹೆಚ್ಚು ಕಾಳಜಿ ವಹಿಸ್ತವರು. ಅಂಬೇಡ್ಕರ್ ಭವನ ಶಿಥಿಲ ಆಗಿಲ್ಲ, ಅದನ್ನು ದುರಸ್ತಿ ಇರೋದನ್ನೇ ಮಾಡಿ ಅಂತ ಅವರು ಸಾಕಷ್ಟು ಮನವಿ ಮಾಡಿದ್ರು. ಅದು ಏಕಾಏಕಿ ಹೊಡೆದಾಗಿ ಇವತ್ತು ಈ ಸ್ಥಿತಿಗೆ ತಂದು 6 ಕೋಟಿನಲ್ಲಿ ಕಟ್ತಾ ಇದ್ದೆ, ಇವ್ರು ಕಟ್ಟಕ್ಕೆ ಬಿಡ್ತಾ ಇಲ್ಲ. 6 ಕೋಟಿನಲ್ಲಿ ಕಟ್ತಾ ಇದೆ, ಕೋಟಿನದು ಇವ್ರು ಲೆಕ್ಕಕ್ಕೆ ಎಲ್ಲ ಬಿಟ್ಟಿತ್ತು. ಈ ಥರ ಮಾತಾಡ್ತಾರೆ. ಮಾಧ್ಯಮ ಸ್ನೇಹಿತರುಗಳೇ, ಇವತ್ತು ಒಂದು ಕಡೆಯಲ್ಲಿ ಅಂಬೇಡ್ಕರ್ ಪ್ರತಿಮೆ ಪಕ್ಕದಲ್ಲಿ ಆಗಿದ್ದಂಥ ಅದೊಂದು ಅಪಮಾನದ ಕೆಲಸ. ಇನ್ನೊಂದು 2ನೇ ಸಾರಿ ಬಂದು ಇವತ್ತಿಲ್ಲಿ ಇದೇ ಜಾಗದಲ್ಲಿ ಇವತ್ತು ಅಂಬೇಡ್ಕರ್ ಭವನ 1998ರಲ್ಲಿ ಇಲ್ಲಿ HM ರೇವಣ್ಣವ್ರದ್ದು ಮತ್ತು ಈಗಿನ ಮಾಜಿ ಪುರಸಭಾ ಅಧ್ಯಕ್ಷರಾದ BV ಸೀತಾರಾಮ್ ಅವ್ರ ಶ್ರಮ ಇತ್ತು. ಇವತ್ತು ಜಾಗ ಕೊಡಬೇಕಾದ್ರೆ ಇದ್ರ ಬಗ್ಗೆ ಸುಮಾರು ವಿರೋಧ ಇತ್ತು. ಅವತ್ತಿಗೆ ಕೂಡ ಬೇಡಿ ಅಂತ ಇಲ್ಲಿ ಇದೇ ಜಾಗದ ಮಧ್ಯದಲ್ಲಿ ಒಂದು ಇದಿತ್ತು, ಒಂದು ಸಣ್ಣ ಅಂಗನವಾಡಿ. ಆ ಅಂಗನವಾಡಿನ ತೆರವು ಮಾಡ್ಸೋಕೆ ಅವತ್ತಿಗೆ ಸುಮಾರು ಹೋರಾಟ ಆಗಿದ್ದು. ನಮ್ಮ ದಲಿತರ ಹೋರಾಟವೇ ಅನ್ಕೋಬೇಕಿದೆ ಹೆಚ್ಚು ಕಡಿಮೆ. ಅವತ್ತು ನಮ್ಮ ಜಯರಾಮಣ್ಣರಾಗಿರ್ಬೋದು, ನಾವು ಯಾರು ರೇವಣ್ಣರ ಜೊತೆಗಿದ್ದು ಅವರೆಲ್ಲ ಅವತ್ತಿದ್ದು. ಈ ಜಾಗನ ಅವತ್ತು ಒಂದು 150 ಅಡಿ ಇಂಟು ಏನೋ ಒಂದು ಡೈಮೆನ್ಷನ್ ಇದೆ, ಅಷ್ಟನ್ನು ನಮಗೆ ಅವತ್ತು ರೆಜುಲೇಷನ್ ಮಾಡಿ ಪುರಸಭೆಯಲ್ಲಿ ನಮ್ಮ ಕೈಗೆ ಒಂದು ಕಾಪಿ, ಖಾತಾ ಎಕ್ಸ್ಟ್ರಾಟ್ ಎಲ್ಲ ಕೊಟ್ಟರು. ಅದಕ್ಕೆ ಅವತ್ತು ರೇವಣ್ಣವರೇ ಇದನ್ನು
ಉದ್ಘಾಟನೆ ಮಾಡಿದ್ರು. ಸರ್ಕಾರದಿಂದ ಕೊಟ್ಟಿದ್ದು ಅವತ್ತು ಬರೀ 5 ಲಕ್ಷ. 5 ಲಕ್ಷಕ್ಕೆ ಅವತ್ತು ಏನು ರಯ್ಯ ನೀವೆಲ್ಲ ಇಷ್ಟೊಂದು ಹೇಳ್ಬಿಟ್ರೆ ಒಂದು ಸಣ್ಣದಾಗಿ ಕಟ್ಟೋಣ, ಒಂದು 5 ಲಕ್ಷಕ್ಕೆ ಆಗೋಷ್ಟಕ್ಕೆ ಕಟ್ಟೋಣ ಅಂತ ರೇವಣ್ಣವ್ರು ವಾದ. ನಾವು ಜಯರಾಮಣ್ಣರು ನಮ್ಮವರಿಗೂ ಸುಮಾರು ಲೀಡ್ರುಗಳಿದ್ದು ನಮ್ಮ ವಾದ ಇಲ್ಲ, ನೀವು ದೊಡ್ಡದಾಗೆ ಕಟ್ಟಬೇಕು ಅಂತ ಹೇಳಿ ಅವಾಗ ಎಲ್ಲಿ ತಂದುಬಿಡ್ತಿರೋ ದುಡ್ಡು, ನಾನೇನು ಮಾಡೋಕ್ಕಾಗಲ್ಲ ಕೊಡೋ ಅಂತ ಅವರು ಅವತ್ತು ನಮ್ಮ ಮೇಲೆ ಗರು ಮಾಡಿದ್ರು. ಆ ನಂತರಕ್ಕೆ ಹೋಗಿ ಬಿಂಬಾರಾಯ್ಕರ್ ಇದ್ದಾರೆ, ಅವ್ರು ಅವತ್ತು ಇವರಿದ್ರು 5 ಲಕ್ಷ ಕೊಟ್ಟು ರಾಜ್ಯಸಭಾ ಸದಸ್ಯರಿದ್ರು. ಆಮೇಲೆ ನಮ್ಮವರು KB ಕೃಷ್ಣಮೂರ್ತಿ ಅಂತ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವ್ರ ಮಗ, ಅವರು KB ಕೃಷ್ಣಮೂರ್ತಿ ಅವರು 5 ಲಕ್ಷ ಕೊಟ್ಟರು. ರಾಜ್ಯಸಭಾ ಸದಸ್ಯರು ಅವರು 5 ಲಕ್ಷ. ರೆಹಮಾನ್ ಕೊಟ್ಟರು, KC ಕೊಂಡಯ್ಯನವ್ರು ಕೊಟ್ಟರು. ಅವಾಗ ಇದು ಟೋಟಲ್ ಏನೋ ಒಂದು 55-60 ಲಕ್ಷಕ್ಕೆ ಇಲ್ಲೊಂದು ಕಟ್ಟಡ ನಿರ್ಮಾಣ ಆಯಿತು. ಆ ನಿರ್ಮಾಣ ಆಗಿದ್ದ ಈ ಭ್ರಷ್ಟ ಪುರಸಭೆಯವರು ಅದನ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ದೇನೆ ಅದನ್ನು ಅದ್ರ ಮೇಲೆ ಬಿದ್ದಂತೆ ಎಲೆ ಕಸ ಕಡ್ಡಿಗಳಿಂದ ಎಲ್ಲ ಸೋರೋದು ಹಾಳಾಗೋಗ್ತು. ಆ ನಂತರಕ್ಕೆ ಅದಕ್ಕೆ ಕಾಂಪೌಂಡು ಮತ್ತು ಒಳಗಡೆ ಏನೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು 14 ಲಕ್ಷ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಅಂತ ಇಟ್ಟಿದ್ರು. ಆ ಸ್ಟ್ಯಾಚ್ಯೂ ಏನಾಯಿತು, ತಾಲೂಕು ಆಫೀಸ್ ಮುಂದೆ ಮಾಡಬೇಕು ಅಂತ ಹೊರಟಾಗ ಅಲ್ಲಿ DC ಅವರು ಮತ್ತು ಸರ್ಕಾರದವ್ರು ಅವತ್ತಿನ ಕಾಲಕ್ಕೆ ಪರ್ಮಿಷನ್ ಕೊಡಲಿಲ್ಲ 2014ರಲ್ಲಿ. ಆ ನಂತರಕ್ಕೆ ಏನು ಮಾಡಿದ್ರಿ, ಕಾಂಪೌಂಡು ಮತ್ತು ಇಂಟೀರಿಯರ್ ಏನೋ ಮಾಡ್ತೀವಿ ಒಳಗಡೆ ಇಟ್ಬಿಟ್ಟು ಅದನ್ನು 14 ಲಕ್ಷ ಬಳಸ್ಬಿಟ್ಟು ಅದಕ್ಕೆ ಮಾಡಿದ ಒಂದೇ ಒಂದು 2-3 ತಿಂಗಳಿಗೇ ಅದು ಎಲ್ಲ ಸೋರಕ್ಕೆ ಸ್ಟಾರ್ಟ್ ಆಯಿತು. ಆ ನಂತರಕ್ಕೆ ಇದು ಮೇಂಟೈನ್ ಮಾಡ್ದೇನೆ ಆಮೇಲೆ ಇದ್ಕೊಂಡು ಕಮಿಟಿ ಮಾಡಬೇಕಾಗಿತ್ತು. ಅಷ್ಟು ವರ್ಷ ಒಂದು ಕಮಿಟಿ ಆಗಬೇಕಾಗಿತ್ತು ಇದಕ್ಕೆ, ಈ ಭವನ ಮೇಂಟೆನೆನ್ಸ್ಗೆ. ಆ ಕಮಿಟಿನೂ ಸುಮಾರು ಸಲ ನಾವೆಲ್ಲ ಮನವಿ ಮಾಡಿದ್ರು, ದಲಿತ ಮುಖಂಡರು ಬೇರೆಯವರು ಎಲ್ಲರೂ ಮಾಡಿದ್ರು ಇದ್ರ ಬಗ್ಗೆ. ಅವತ್ತು ಅವರು ಅದಕ್ಕೆ ಅದು ಕೊಡಲಿಲ್ಲ. ಆ ನಂತರಕ್ಕೆ ಅದೇನು ತಲೆಗೆ ಬಂತು, ಈಗ ಇದನ್ನು ಇದ್ದಂಥ ಜಾಗದಲ್ಲಿ ಡೆಮೊಲಿಷ್ ಮಾಡಿಬಿಟ್ಟು ಇವತ್ತು ನಾನು ಹೊಸ್ದಾಗಿ 600 ಕೋಟಿ ಕಟ್ತೀನಿ ಅಂತ ಹೊರಟಿದ್ದಾರೆ. ಇದು ನಮ್ಮ ಜಾಗ. ಇವತ್ತು ಅವತ್ತೇನಿತ್ತು ಅದೇ ಆಗಲದು, ನಮಗೇನು ಹೊಸ್ದಾಗಿ ಅವ್ರೇನು ಎಕ್ಸ್ಟ್ರಾ ಕೊಡೋದು ಬೇಡ. ಏನು ಚೆಕ್ ಬಂದು ಅವತ್ತು ನಮ್ಮ ಕೊಟ್ಟಿದ್ದಾರೋ ಅದೇ ಜಾಗದಲ್ಲಿ ನಮ್ಮ ಭವನ ಆಗಲಿ. ಅದು ಬಿಟ್ಬಿಟ್ಟು ನಾವೆಲ್ಲ ಈ ಕಡೆಗೆ ದಕ್ಷಿಣ ಕಡೆಗೆ ನಾವು ಕಮರ್ಷಿಯಲ್ ಮಾಡ್ತೀವಿ ಅಂತಂದರೆ ನಾವೇನು ವ್ಯಾಪಾರಕ್ಕೆ ಇಟ್ಟಿಲ್ಲ ಅಂಬೇಡ್ಕರ್ ಭವನದಲ್ಲಿ. ಅದನ್ನೇನು ವ್ಯಾಪಾರಕ್ಕೆ ಇಡೋಕ್ಕೆ ನಾವು ಇದೆಲ್ಲ ನಮ್ಮದೇನಿದೆ, ನಮ್ಮ ಭವನ ಮೈನ್ ರೋಡಲ್ಲಿ ಏನೋ ಅವತ್ತು ಕೊಟ್ಟಿರೋ ಜಾಗ ನಮ್ಮ ಉಳ್ಕೊಳ್ಳಿ ಸಾಕು. ಯಾಕೆಂದರೆ ಅವತ್ತು ಸುಮಾರು ಪುಣ್ಯಾತ್ಮರಿಗೆ ಜಾಗ ಕೊಟ್ಟಿದ್ದಾರೆ ಅವರು. ಅದು ಇದು ಹೋರಾಟದ ಜಾಗನೇ ಇದೆ, ಸುಮ್ಮನೆ ಬಂದಿತ್ತಲ್ಲ ಆ ಕಾಲಕ್ಕೆ. ಅಂಥದ್ದನ್ನ ಇವ್ರು ದಯವಿಟ್ಟು ಇವತ್ತು ಇದನ್ನು ಕೆಡುಬಿಟ್ಟು ಇವತ್ತನ್ನ ಇದನ್ನು ಹಾಳು ಮಾಡೋಕೆ ಹೊರಟಿದ್ದಾರೆ. ಏನಂದರೆ ಟೋಟಲಾಗಿ ಮುಖ್ಯ ರಸ್ತೆಯಲ್ಲಿ ಯಾವುದೋ ಭವನ ಕಾಣಬಾರ್ದು ಅವ್ರಿಗೆ. ಕಟ್ಬಿಟ್ಟು ಆ ಕಡೆಗೆ ಕಮರ್ಷಿಯಲ್ ಕಟ್ಟಿ, ನಮಗೇನು ಕಮರ್ಷಿಯಲ್ ಕಟ್ಟಿ ಅಂತ ನಾವು ಯಾರನ್ನ ಮಾರ್ಗಿದ ತಾಲೂಕಿನ ಸಾರ್ವಜನಿಕರಾಗಿ ದಲಿತ ಮುಖಂಡರುಗಳು ಏನಾದರೂ ಹೋಗಿದ್ದು ಯಾರ ಹತ್ರ ನಮ್ಗೆ ಈ ಕಡೆ ಕಮರ್ಷಿಯಲ್ ಕಟ್ಬಿಡಿ, ನಮ್ಗೆ ಈ ಕಡೆಗೆ ಭವನ ಆಗಲಿ ಅಂತ ನಾವು ಯಾರು ಕೇಳಿದವರಲ್ಲ. ನಮ್ಗೆ ಅದು ಬೇಕಾಗಿಲ್ಲ. ನಮ್ಮ ಜಾಗದಲ್ಲಿ ಯಾವ ಪುರಸಭೆಯವರು ಆಗಲಿ ನಮ್ಗೊಂದು ಡೈಮೆನ್ಷನ್ ಕೊಟ್ಟಿದ್ದಾರೆ, ಇಟ್ಟಡಿ ಅಂತ ಪುರಸಭೆ ರೆಗ್ಯುಲೇಷನ್ ಇದೆ, ಅದ್ರ ಪ್ರಕಾರ ಆಗ್ಬಿಟ್ಟು ಬಿಟ್ಟರೆ ಇದನ್ನು ನಮ್ಗೆ ಇವತ್ತು ನಮಗೆ ಕಪ್ಪು ಪಟ್ಟಿ ಕಟ್ಟಕ್ಕೆ ಕೊಟ್ಟಿದ್ದಾರೆ ದಲಿತ ವಿರೋಧಿಗಳು. ಯಾರು ದಲಿತ ವಿರೋಧಿಗಳು ಇವತ್ತು? ನಾವೆಲ್ಲಿ ದಲಿತ ವಿರೋಧಿತನ ಮಾಡಿದ್ದೀವಿ ಹೇಳಬೇಕು. ನಾವೆಲ್ಲ ನಿಮ್ಮ ಜೊತೆಗೆ ಇದ್ದಿದ್ದಕ್ಕೆ ನಿಮ್ಮನ್ನು MLA ಮಾಡಿದ್ದೀವಿ, ಬಾಲಕೃಷ್ಣವ್ರು MLA ಮಾಡಿದ್ದೀವಿ. ಇನ್ನೂ ಅವತ್ತು ಮುಂದುವರೆದವರು ಓಟ್ ಹಾಕಿಲ್ಲ, ಅವತ್ತು ಹಾಕಿದ್ದೆ ದಲಿತರು, ಕಾಂಗ್ರೆಸ್ ಪರವಾಗಿ ಓಟ್ ಹಾಕಿದ್ದು ಬಾಲಕೃಷ್ಣವ್ರಿಗೆ. ನಾವ್ಯಾಕೆ ದಲಿತ ವಿರೋಧಿತನ ಮಾಡೋಣ? ಎಲ್ಲಿ ಏನು ಮಾಡಿದ್ದೀವಿ ಹೇಳಬೇಕು ಓಪನ್ ಆಗಿ ಹೇಳಿ. ಏನು ಅವತ್ತು ಅದು ಇವರು ಇದ್ದರು, ಕೃಷ್ಣಣ್ಣವರು ಇದ್ರು ಅವತ್ತು, ಅದನ್ನೆಲ್ಲ ಇಷ್ಟು ಇವತ್ತು MLA ಮಾಡಬೇಕಾದ್ರೆ ಇವತ್ತು ಅವ್ರದ್ದು ಶ್ರಮ ಆಯ್ತು. ಅವತ್ತು ಅವ್ರದ್ದು ಒಂದಷ್ಟು ಓಟ್ನ ಕ್ರೋಢೀಕರಿಸಿ ಈ ಕಡೆ ತಂದಿದ್ದು ಇವತ್ತು ಅವರು MLA ಆಗಿಬಿಟ್ಟು ಈಗೆಲ್ಲ ನಾವೆಲ್ಲ ಈಗ 3 ವರ್ಷದಿಂದ 2 ವರ್ಷದಿಂದ ಈಚೆಗೆಲ್ಲ ವಿರೋಧಿಗಳು. ಈಗ ನಾನು ಜಯರಾಮಣ್ಣ ಎಲ್ಲರೂ ನಾವು ಇಲ್ಲಿರೋರು ಹೆಚ್ಚು ಕಡಿಮೆ ಎಲ್ಲ ಅವ್ರಿಗೆ ಎಲೆಕ್ಷನ್ ಮಾಡಿದಾರೆ, ನಾವೇನು ಬೇರೆ ಎಲೆಕ್ಷನ್ ಮಾಡಿದಾರಲ್ಲ. ಅವತ್ತು ಓಟ ಕೇಳುವಾಗ ಅವತ್ತು ವಿರೋಧಿತನ ಇರಲಿಲ್ಲ, ಇವತ್ತು ನಾವು ವಿರೋಧಿಗಳಿದ್ದಾರೆ. ನಮ್ಮ ವಿರೋಧಿ ಏನಂತ ಅವ್ರು ಹೇಳ್ಬೇಕು, ಏನು ನಾವು ವಿರೋಧ ಮಾಡಿದ್ದೀವಿ ಇಲ್ಲಿ. ನಮ್ಮ ಅಂಬೇಡ್ಕರ್ ಭವನನ ಹೇಗಿದೆಯೋ ಯಥಾಸ್ಥಿತಿಲಿ ಇಲ್ಲೇ ಕಟ್ಟಬೇಕು. ಅದಕ್ಕೆ ಯಾರು ಇದಾಗ್ತಾರೋ ಅಡ್ಡಿ ಆಗ್ತಾರೋ ಅದ್ರ ಬಗ್ಗೆ ನಮ್ಮದಂತೂ ವಿರೋಧ ಇದ್ದೇ ಇದೆ. ನಮ್ಗೆ ಯಾವ ಈ ಕಡೆ ಕಾಂಪ್ಲೆಕ್ಸು ಬೇಡ, ಏನು ಬೇಡ, ನಮ್ದೇನು ಜಾಗ ಇದೆ ಅದೇ ಜಾಗದಲ್ಲೇ ನಮಗೆ ಅಂಬೇಡ್ಕರ್ ಭವನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಒತ್ತಾಯಿಸ್ತಿದ್ವಿ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಮಾಗಡಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭವನವನ್ನು ದಿನಾಂಕ 9/5/2007 ಉದ್ಘಾಟನೆ ಆಯಿತು. ಅದು ಸನ್ಮಾನ್ಯ HM ರೇವಣ್ಣವರ ಕಾಲಾವಧಿಯಲ್ಲಿ ಆದಂಥ ಈ ಒಂದು ಅಂಬೇಡ್ಕರ್ ಭವನ. ಅಲ್ಲಿಂದ ಇಲ್ಲಿಯ ತನಕ ಒಂದು 18 ವರ್ಷಗಳ ಅವಧಿಗಳು ಮುಗಿದಿದೆ. ಸರ್ಕಾರದ ಬಿಲ್ಡಿಂಗು 18 ವರ್ಷದ ಒಳಗಡೆ ಅದು ಬಿಲ್ಡಿಂಗು ಸೂಕ್ತವಾಗಿಲ್ಲ, ಹಾಳಾಗಿದೆ, ನೀರು ಸೋರ್ತಾ ಇದೆ, ಗಲೀಜಾಗಿದೆ, ಕೊಳಿತಾ ಇದೆ, ನಾರ್ತಾ ಇದೆ ಅಂತ ಹೇಳಿ ಅದನ್ನು ಹೊಡೆದಾಕ್ತಾರೆ. ಆ ಹೊಡೆದಾಕೋದಕ್ಕೆ ಯಾವ ಇಲಾಖೆಯಿಂದನೂ ಅನುಮತಿಯನ್ನು ಪಡೆದಿಲ್ಲ. ಯಾತಕ್ಕೆ ಅಂದರೆ ಸರ್ಕಾರ ಅಂದರೆ ಜನಪ್ರತಿನಿಧಿಗಳು ಅವರ ಅಪ್ಪನ ಮನೆ ಸೊತ್ತು ಅನ್ನುವ ರೀತಿಯೇ ವರ್ತಿಸ್ತಾ ಇದ್ದಾರೆ. ನಾವೇನು ಮಾಡಿದ್ರು ಯಾರೂ ಕೇಳೋರಿಲ್ಲ. ಅಧಿಕಾರಿಗಳು ನಾವು ಹೇಳ್ದಂಗೆ ಕೇಳ್ತಾರೆ. ನಾನು ಹೇಳಿದ್ದೆ ಶಾಸನ, ನಾನು ಹೇಳಿದ್ದೆ ವೇದವಾಕ್ಯ ಅಂತ ಹೇಳಿ ಮಾಗಡಿಯಲ್ಲಿ ಒಂದು ದುಂಡಾವರ್ತಿ ನಡೀತಾ ಇದೆ. ಅದಕ್ಕೆ ಸಾಕ್ಷಿ ನಿಮಗೆ ಕೊಡ್ತೀನಿ. ಒಂದು ಸರ್ಕಾರದ ಬಿಲ್ಡಿಂಗು 18 ವರ್ಷಕ್ಕೆ ಹೊಡಿಬೇಕಾದ್ರೆ ಅದನ್ನ ಯಾವ ರೀತಿ ಇದನ್ನ ಬಳಸ್ಕೊಂಡಿದ್ರು ಅನ್ನೋದು ಬಹಳ ಮುಖ್ಯವಾದ ಕೆಲಸ. ಅಂಬೇಡ್ಕರ್ ಭವನಕ್ಕೆ ನಾವು ಒಳಗಡೆ ಎಂಟರ್ ಆಗಬೇಕಾದ್ರೆ ಒಂದು 3 ಚೇಂಬರ್ ಇದೆ. ಆ ಚೇಂಬರ್ಗಳೆಲ್ಲ ಮುರಿದೋಗಿದೆ.
ರಾತ್ರಿ ಹೊತ್ತು ಕಾಲಿಕ್ಕರೆ ಕಾಲು ಮುರ್ಕೊಂಡು ಅವನು ಅಲ್ಲೇ ಬಿದ್ದಿರಬೇಕು, ಇಲ್ಲ ಅಂದ್ರೆ ಹಗಲೊತ್ತು ನೋಡ್ಕೊಂಡು ಒಳಗಡೆ ಕಾಲು ತೆಗಿತಾ ಇಲ್ಲ. ಅಂಬೇಡ್ಕರ್ ಭವನ ಅದು ಓಪನೇ ಆಗ್ತಿಲ್ಲ, ಆದ್ರೂ ತೆಗೆದ್ರು ಅದನ್ನ ಬಹಳ ಹುಷಾರಾಗಿ ದಾಟ್ಕೊಂಡು ಹೋಗ್ಬೇಕು. ಇದು ಒಂದು ಪರಿಸ್ಥಿತಿ. ಎರಡನೇದು, ಮಳೆ ಇದ್ರೆ ಸುತ್ತ ಸೋರ್ತದೆ, ಇದು ಎರಡನೇ ಪರಿಸ್ಥಿತಿ. ಈ ಅಂಬೇಡ್ಕರ್ ಭವನ ಒಳಗಡೆ 2 ರೂಮ್ಗಳನ್ನು ಮಾಡ್ತಾರೆ. ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಮಾಡಿದ್ರೆ ಅಲ್ಲಿ ಏನಾದ್ರು ಸಾಮಾನು, ಸಂಜು, ದೇವರ ಸಾಮಗ್ರಿಗಳನ್ನ ಇಟ್ಕೊಳ್ಳುವಂಥದ್ದು, ಬಟ್ಟೆ ಇಟ್ಕೊಳ್ಳುವಂಥದ್ದು, ಅಲ್ಲಿ ಒಂದು ವಾಡಿಕೆ, ಹಿಂದೂ ಧರ್ಮದಲ್ಲಿ ಏನೇ ಮಾಡಿದ್ರು ಒಂದು 2 ರೂಮ್ನ ಮಾಡಿರ್ತಾರೆ. ಅದರಲ್ಲಿ ಅಂಬೇಡ್ಕರ್ ಭವನದಲ್ಲೂ 2 ರೂಮನ್ನು ಮಾಡ್ತಾರೆ. ಆ 2 ರೂಮ್ ಹೇಗಾಗಿತ್ತು ಅಂದರೆ, ಆ ಪ್ರೋಗ್ರಾಮ್ಗೆ ಹೋಗೋರಿಗೆ ಹೊರಗಡೆ ಎಲ್ಲೂ ಶೌಚಾಲಯ ಇಲ್ಲ, ಅಥವಾ ಒಂದು ಬಾತ್ರೂಮ್ಗಳಿಲ್ಲ, ನೀರಿನ ಸೌಕರ್ಯ ಇಲ್ಲ. ಸೌಕರ್ಯ ಇದ್ರೂ ಅದನ್ನು ಮುಚ್ಚಿಬಿಟ್ಟು ಹಾಳು ಮಾಡಿದ್ರು. ಆಗೇನಾಯ್ತು ಅಂದರೆ ಎಲ್ಲರೂ ಹೋಗಿ ಆ ರೂಮಿನ ಬಾಗಿಲು ತೆಗೆಯೋದು, ರೀಸಸ್ ಮಾಡೋದು, ಬಾಗಿಲು ಹಾಕೋದು. ಹಿಂಗಾಗಿ ಆಗಿ ಆಗಿ ಆ ಒಂದು ಅಂಬೇಡ್ಕರ್ ಭವನ ಒಂದು ಕಲ್ಮಶವಾದಂಥ ಒಂದು ಬಿಲ್ಡಿಂಗ್ ಆಯಿತು. ಯಾರಿಂದ ಆಯಿತು? ಸಾರ್ವಜನಿಕರಿಂದ ಆಗಲಿಲ್ಲ. ಪುರಸಭೆ ಅಧಿಕಾರಿಗಳಿಂದ ಆಯಿತು, ಅಲ್ಲಿನ ಜನನಾಯಕರಿಂದ ಆಯಿತು, ಬೇಜವಾಬ್ದಾರಿ ಹೊತ್ತಂತ ನಾಯಕರಿಂದ ಆಗಿತ್ತೆ ಹೊರತು ಜನಸಾಮಾನ್ಯರಿಂದ ಯಾವುದೂ ಆಗಿಲ್ಲ. ಜನಸಾಮಾನ್ಯರಿಂದ ಒಳ್ಳೇದೇ ಆಗ್ತಾ ಇದೆ. ಇದಕ್ಕೆ ಒಂದು ಮುಹೂರ್ತ ಇಟ್ಟಿದ್ದು ಯಾಕೆ ಅಂದ್ರೆ, ರೇವಣ್ಣವ್ರ ಹೆಸರು ಅಳಿಸ್ಬೇಕು ಅಂತೇಳಿ ಅಷ್ಟೇ, ಬೇರೆ ಇನ್ನೇನಿಲ್ಲ. 18 ವರ್ಷಕ್ಕೆ ಒಂದು ಸರ್ಕಾರದ ಬಿಲ್ಡಿಂಗ್ ನ ನೀವು ಒಡೆದಾಕ್ತೀರಿ ಅಂದ್ರೆ, ಅನುಮತಿನೂ ತಗೊಂಡಿಲ್ಲ ಅಂದ್ರೆ ನೀವು ದುಂಡಾವರ್ತಿ ಮಾಡ್ತಾ ಇದ್ದೀರಾ, ಇಲ್ಲ ಸರ್ಕಾರದ ಹಣವನ್ನ ಪೋಲ್ ಮಾಡ್ತಾ ಇದ್ದೀರಾ, ಇಲ್ಲ ನಾವೇನ್ ಬೇಕಾದ್ರೂ ಮಾಡ್ತೀವಿ, ನಮ್ಮದೇ ಸರ್ವಾಧಿಕಾರ ಅಂತ ಹೇಳಿ ನೀವು ಅಧಿಕಾರಿಗಳು ಬಿಟ್ಟು ಮಾಡಿಸ್ತಾ ಇದ್ದೀರಾ. ಇದು ಕೇಳುವಂತ ಪ್ರಶ್ನೆ ನಮ್ಮದು. ಇವಾಗ ಒಂದು ಮಾಹಿತಿಯನ್ನು ಕೊಡ್ತೀನಿ. 15/10/2025 ನೋಡಿ, ಇಲ್ಲಿದೆ 15/10/2025 ಈ ಒಂದು ಅಂಬೇಡ್ಕರ್ ಭವನ ಒಡೆಯುವಂತ ಸಂದರ್ಭದಲ್ಲಿ ಜಯರಾಮ್ ಸಿ ರವರು ಕಲ್ಯಾಣ ಇಲಾಖೆಗೆ ಮತ್ತೆ ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡ್ತಾರೆ. ನೀವು ಅಂಬೇಡ್ಕರ್ ಭವನ ಹೊಡಿಬೇಕಾದ್ರೆ ಅನುಮತಿಯನ್ನ ಕೊಟ್ಟಿದ್ದೀರಾ? ಅವರು ನಾವು ಯಾವುದೇ ಅನುಮತಿ ಕೊಟ್ಟಿಲ್ಲ, ನಮಗೆ ಅದ್ರ ಗಮನಕ್ಕೆ ಬಂದಿಲ್ಲ, ಅದು ನಮಗೆ ಗೊತ್ತಿಲ್ಲ ಅನ್ನುವಂಥ ಸಂದೇಶವನ್ನ ಹೇಳ್ತಾರೆ. ಮತ್ತೆ ಯಾಕೆ ಹೊಡೆದಾಕಿದ್ರಿ ಅಂದ್ರೆ, ಅದು ಸೋರ್ತಾ ಇತ್ತು, ಒಳ್ಳೆ ಬಿಲ್ಡಿಂಗ್ ಮಾಡಕ್ಕೆ ಅಂತ ನಾವು ಹೊಡೆದಾಕಿದೀವಿ, ಡಾಕ್ಟರ್ ಅಂಬೇಡ್ಕರ್ ಭವನ ಅಲ್ಲೇ ಕಟ್ತೀವಿ ಅಂತ ಹೇಳಿ ನೀವು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. 16/10/2025 ಇವರಿಗೆ ಒಂದು ಮಾಹಿತಿಯನ್ನ ಕಳಿಸ್ತಾರೆ. ಏನಂತ ಕಳಿಸ್ತಾರೆ? ಸಮಾಜ ಕಲ್ಯಾಣ ಇಲಾಖೆ, ಮಾಗಡಿ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ಇದನ್ನ ಅನುಮತಿ ಇಲ್ಲದೆ ಅದನ್ನ ಡಮಲೇಷನ್ ಮಾಡೋದ್ರಿಂದ, ನೆಲಸಮ ಮಾಡೋದ್ರಿಂದ ಅಲ್ಲಿನ ಅಧಿಕಾರಿಗಳು ಕೆಲಸವನ್ನ ಕಳ್ಕೊತಾರೆ. ಅವ್ರ ಬಾಯಿಗೆ ಮಣ್ಣು ಹಾಕ್ಬೇಡಿ, ಅದಕ್ಕೋಸ್ಕರ ನೀವು ಇದನ್ನ ಬೇರೆ ತರ ಆಕ್ಷನ್ ತಗೋಬೇಡಿ, ಇದನ್ನ ಇಲ್ಲಿಗೆ ಕೈ ಬಿಟ್ಬಿಡಿ, ನಾವು ಅಂಬೇಡ್ಕರ್ ಭವನವನ್ನ ನೋಡಿ ಇದೇ ಜಾಗದಲ್ಲಿ ಕಟ್ತೀವಿ ಅಂತ ಹೇಳಿ 24 ಗಂಟೆಯಲ್ಲಿ ಸರ್ಕಾರದಿಂದ ಆದೇಶಗಳು ಬರ್ತವೆ ಅಂದ್ರೆ, ಇನ್ ಎಷ್ಟರ ಮಟ್ಟಿಗೆ ಅಧಿಕಾರಿಗಳಿದ್ದಾರೆ, ಇನ್ ಎಷ್ಟರ ಮಟ್ಟಿಗೆ ನಮ್ಮ ಜನನಾಯಕರಿದ್ದಾರೆ, ಈ ಜನಕ್ಕೆ ಏನು ಉಪಯೋಗ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ, ಒಂದು ಕನ್ನಡಿ. ಅವ್ರು ಹೇಳ್ತಾರೆ, ಸ್ವತ್ತಿನ ಕ್ರಮ ಸಂಖ್ಯೆ 5,950 ಮತ್ತು ಚದರ, ಮತ್ತೆ 6,923 ಅಡಿ ಚದರ ಮೀಟರ್ ವಿಸ್ತೀರ್ಣದಲ್ಲಿ ಹೊಸದಾಗಿ ಡಾಕ್ಟರ್ BR ಅಂಬೇಡ್ಕರ್ ಭವನವನ್ನು ನಿರ್ಮಿಸಲು ಅನುಮತಿ ನೀಡಲಾಗಿದೆ. ಅಂದರೆ ಯಥಾಸ್ಥಿತಿ ಜಾಗದಲ್ಲಿ BR ಅಂಬೇಡ್ಕರ್ ಭವನವನ್ನ ಕಟ್ತೀವಿ ಅಂತ ಹೇಳಿ ಇದನ್ನ ಇಲ್ಲಿಗೆ ಸ್ಥಗಿತಗೊಳಿಸಿ ಅಧಿಕಾರಿಗಳು ತಲೆದಂಡ ಆಗೋದು ಬೇಡ ಅಂತ ಹೇಳಿ ಇವರು ಕಳಿಸಿರುವಂತ ಮನವಿಯ ಪತ್ರ ಮತ್ತು ಸಂದೇಶ ಸರ್ಕಾರದ್ದು. ಇದು ಯಾರೋ ಕೆಲ್ಸಕ್ಕೆ ಬರೋದವರು ಅವಿವೇಕಗಳು ಕಳಿಸಿರೋದಲ್ಲ. ಇದೆಲ್ಲ ಆದ ಮೇಲೆ ಮಾಗಡಿ ಶಾಸಕರು ಮೊದಲಿಗೆ ಹಾಸ್ಪಿಟಲ್ ಅಂತ ಕಟ್ಟಿದ್ರು, ಅದಾದ ನಂತರ ಪ್ಲಾನ್ ಚೇಂಜ್ ಮಾಡಿದ್ರು, ಆಮೇಲೆ ಕೆಂಪೇಗೌಡರು ಶಿಲೆಗೆ ಹೋದ್ರು, ಆ ಪ್ಲಾನ್ ಚೇಂಜ್ ಮಾಡಿದ್ರು. ಆಮೇಲೆ ಏನಾಯ್ತು, 213 ಸರ್ವೆ ನಂಬರ್ ಅಲ್ಲಿ ಇದನ್ನ ಕಟ್ಟಬೇಕು ಅಂತ ಏನು ಆದೇಶವನ್ನ ಸರ್ಕಾರದಿಂದ ಸುತ್ತೋಲೆ ಬಂತು, ಅದರ ಪ್ರಕಾರ ಇವರು ಪ್ರಾರಂಭವನ್ನ ಮಾಡಲಿಲ್ಲ ಕಟ್ಟಲಿಕ್ಕೆ. ಇವ್ರೇನ್ ಮಾಡಿದ್ರು, ಎಡಭಾಗದಲ್ಲಿ ರಸ್ತೆಗೆ ಮಾಳಿಗೆಗಳನ್ನ ಮಾಡ್ತೀವಿ, ಹಣ ಸಂಪಾದನೆ ಮಾಡ್ತೀವಿ, ಮಾಗಡಿ ಅಂದ ಹೋದ್ರು ಪರವಾಗಿಲ್ಲ, ಟ್ರಾಫಿಕ್ ಜಾಮ್ ಆದ್ರೂ ಪರವಾಗಿಲ್ಲ, ಮಾಗಡಿ ಅಧ್ವಾನ ಆದ್ರೂ ಪರವಾಗಿಲ್ಲ, ನಾವೇನಂತೀವೋ ಅದಾಗಬೇಕು, ನಮಗೆ ಪುರಸಭೆಗೆ ಹಣ ಬರಬೇಕು, ಆ ಹಣ ಎಲ್ಲಿ ಹೋಯ್ತು ಎಲ್ಲಿ ಗೊತ್ತು ಅಂತ ಇಲ್ಲಿವರೆಗೂ ಲೆಕ್ಕ ಇಲ್ಲ, ಅದು ಇವರ ಅಧೀನದಲ್ಲಿ ಇರಬೇಕು ಅನ್ನೋದೇ ಇವರ ಉದ್ದೇಶ. ಬಿಟ್ರೆ ಇಲ್ಲಿ ಮಾಗಡಿ ಉದ್ಧಾರ ಆಗ್ಬೇಕು ಅಂತ ಏನಿಲ್ಲ. ಉದಾಹರಣೆ ಯಾಕಪ್ಪ ಹೇಳ್ತೀನಿ ಅಂದ್ರೆ,
ಈಗ ಕುರಿ ಸಂತೆಯನ್ನ ಮಾಗಡಿಯ ರಂಗನಾಥ ಸ್ವಾಮಿ ಒಂದು ಆರ್ಚಿನ ಮುಂಭಾಗದಲ್ಲಿ ಹಾಕಿದ್ದಾರೆ, ಹೊರವಲಯದಲ್ಲಿ ಹಾಕಿದ್ದಾರೆ. ಇವತ್ತು ಶುಕ್ರವಾರ ಬಂದ್ರೆ 2 ರೋಡಲ್ಲಿ ಒಂದು ರೋಡ್ನ ಬಂದ್ ಮಾಡ್ತಾರೆ. ಅಲ್ಲಿ ಕುರಿಗಳು ವ್ಯಾಪಾರ ಮಾಡ್ತಾರೆ. ಕಾಲು ತುಳಿತ, ನೂಕಾಟ, ಅವರ ಬಾಧೆ, ಅವರ ನೋವು, ಅವರ ವೇದನೆ, ಅವರ ಸಂಕಷ್ಟ ಅದು ದೇವರಿಗೆ ಗೊತ್ತು. ಇಡೀ ಶಾಪ ಆಗ್ತಾ ಇದ್ದಾರೆ. ಅದನ್ನು ನಿಮಗೆ ತೋರಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಈ ತರ ನೀವು ಕಣ್ಣಿಗೆ ಕಂಡು ಇವತ್ತು ಆ ಕುರಿ ಸಂತೆಯಲ್ಲಿ ಇವತ್ತು ಪೊಲೀಸ್ ಅಧಿಕಾರಿಗಳು ಒಂದು 10 ರಿಂದ 15 ಜನ ಈ ಕುರಿ ಮೇಕೆನ ರೋಡಿಗೆ ತರ್ತಾರಲ್ಲ, ಇದನ್ನ ತಳ್ಳಲಿಕ್ಕೆ ಕಳಿಸಲಿಕ್ಕೆ ವಾಹನಗಳನ್ನ ಸುಗಮ ಸಂಚಾರ ಮಾಡ್ಲಿಕ್ಕೆ ಅವ್ರನ್ನ ವ್ಯಯ ಮಾಡ್ತಾ ಇದ್ದೀರಲ್ಲ, ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಇದು ಏನು ಆಡಳಿತ ನಡೀತಾ ಇದೆ? ಇದು ನಾವು ಕೇಳುವಂತ ಪ್ರಶ್ನೆ ಬಂದಾಗ ನೀವು ಇನ್ನೊಂದೇನ್ ಮಾಡಿದ್ರಿ? ಡಾಕ್ಟರ್ ಅಂಬೇಡ್ಕರ್ ಭವನ ಇದೆಲ್ಲ ಆದಾಗ ನೀವು ಹೋದ್ರಿ ಪಶು ವೈದ್ಯ ಹಾಸ್ಪಿಟ್ಲಿಗೆ ನೀವು ಪಿಲ್ಲರ್ ಹಾಕಿದ್ರಿ. ಅದನ್ನ ನೀವು ಮಾಡ್ತಾ ಇರೋ ತಪ್ಪು ಅಂದ ತಕ್ಷಣ ನಾವು B.R. ಅಂಬೇಡ್ಕರ್ ಅವರ ವಿರೋಧಿಗಳು, ನಾವು ಕಟ್ಟಡ ಮಾಡಕ್ ಬಿಡ್ತಾ ಇಲ್ಲ, ಅಭಿವೃದ್ಧಿ ಮಾಡಕ್ ಬಿಡ್ತಾ ಇಲ್ಲ, ನಾವ್ ಏನ್ ಮಾಡಕ್ಕೂ ಬಿಡ್ತಾ ಇಲ್ಲ ಅಂದ್ರೆ ನಮ್ಮನ್ನ ವಿಲನ್ ಮಾಡಕ್ ಹೊರಟ್ರಿ, ನೀವ್ ಹೀರೋ ಆಗಕ್ ಹೊರಟಿದ್ದೀರಾ. ಇವತ್ತು ವಿಲನ್ ಆಗ್ತಾ ಇರೋರು ನೀವು, ನಾವಲ್ಲ. ನೀವು ಮಾಡ್ತಾ ಇರೋ ಅನ್ಯಾಯ ಜನಕ್ಕೆ ತೋರ್ಸ ವಿಲನ್ ಆಗೋರು ನೀವು, ನಾವಲ್ಲ. ಇಂಥ ಒಂದು ಪರಿಸ್ಥಿತಿಲಿ ಇದೆಲ್ಲ ತಾರಾತಿಡ್ಡಿಗಳು ನಡೀತಾ ಇರೋ ಸಂದರ್ಭದಲ್ಲಿ ತಾವು ಮತ್ತೆ ಒಂದು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಪ್ರತಿಮೆಯ ಪಕ್ಕದಲ್ಲಿ 20 ಅಡಿ ಅಂತರದಲ್ಲಿ ಶೌಚಾಲಯ ನಿರ್ಮಾಣವನ್ನ ಮಾಡ್ತೀವಿ, ನಮ್ಮ ಪೌರ ಕಾರ್ಮಿಕರಿಗೆ ಒಳ್ಳೇದಾಗತ್ತೆ ಅಂತ ನೀವು ಹೇಳ್ತಿರಲ್ಲ, ಅದು ಸೂಕ್ತವಾದ ಜಾಗನ? ಪುರಸಭೆಯಿಂದ 15 ಅಡಿ ಮುಂದೆ ಎಡಭಾಗದಲ್ಲಿ B.R. ಅಂಬೇಡ್ಕರ್ ಶಿಲೆ ವಿನ್ಯಾಸದಿಂದ 20 ಅಡಿ ಇದೆ, 30 ಅಡಿಗೆ ಆಸ್ಪತ್ರೆ ಇದೆ, ತಾಲೂಕು ಆಸ್ಪತ್ರೆ. ಈ ಮಧ್ಯಭಾಗದಲ್ಲಿ ನೀವು ಇಂಥ ಒಂದು ಶೌಚಾಲಯಗಳನ್ನ, ಬಾತ್ರೂಮ್ಗಳನ್ನ ಪೌರ ಕಾರ್ಮಿಕರಿಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಗುಂಡಿ ಹೊಡೆದು ಆ ವಾಸನೆ ಬಂದ್ಮೇಲೆ ಆ B.R. ಅಂಬೇಡ್ಕರ್ ಅವ್ರನ್ನ ಶಿಲೆಯನ್ನ ಮತ್ತೆ ಬದಲಾವಣೆ ಮಾಡಂತ ಚಿಂತನೆ ಮಾಡ್ತಾ ಇದ್ದೀರಲ್ಲ, ಇದು ನಿಮ್ಗೆ ಒಳ್ಳೇದಾಗತ್ತಾ? ಅಂದ್ರೆ ಯಾರು ಏನ್ ಮಾಡಿದ್ರು ಉಳಿಬಾರ್ದ? ಎಲ್ಲಾರು ಮಾಡೋದ್ ಮುಂಚೆ ನಿಮ್ ಯೋಗ್ಯತೆ ಇಲ್ವೋ ಮಾಡೋದಕ್ಕೆ? ಮಾಡಕ್ಕಾಗಿಲ್ಲ, ನೀವು ಸಂತೋಷ ಪಡ್ಬೇಕಾಗಿತ್ತು. ನಾವು ಮಾಡಿಲ್ಲಪ್ಪ, ಎಲ್ಲರೂ ಮಾಡಿದ್ದಾರೆ ಅಂತ ಒಂದು ಸಂತೋಷ ಬೀಳ್ಬೇಕಾಗಿತ್ತು. ಇವತ್ತು B.R. ಅಂಬೇಡ್ಕರ್ ಅವರ ಒಂದು ಶಿಲೆಯನ್ನು ಸಹ ಬದಲಾವಣೆ ಮಾಡಕ್ಕೆ 20 ಅಡಿಲಿ ಬಾತ್ರೂಮ್ ಕಟ್ಟಿ ಅಲ್ಲಿ ದುರಾಸೆ ಬಂದ ತಕ್ಷಣ ಈ ಕೆಲಸಕ್ಕೆ ನೀವು ಒಂದು ಚಿಂತನೆ ಮಾಡಿರಲ್ಲ. ನೀವು ಹಿಂದುಳಿದವರಿಗೆ ಮಾಡುವಂತ ಇದು ಧರ್ಮ ಅಲ್ಲ, ಅಧರ್ಮ, ಅನ್ಯಾಯ, ಅಕ್ರಮ, ಎಲ್ಲದಕ್ಕೂ ಕನ್ನಡಿ ದುರಾಡಳಿತ ಎಲ್ಲವೂ ಕಣ್ಣಿಗೆ ಕಾಣ್ತಾ ಇದೆ. ಈಗ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಪ್ರತಿಮೆಯ ಪಕ್ಕದಲ್ಲಿ ಆ ಒಂದು ಶೌಚಾಲಯನ ಮಾಡಬಾರ್ದು ಅಂತ ಹೇಳಿ ಹೋಗಿ ನಾವು ಅಲ್ಲಿ ಮಾಧ್ಯಮದವರು ನಿಂತು ಮಾತಾಡಿ ಇದು ಸರಿ ಇಲ್ಲ ಅಂದಾಗ ಅದನ್ನ ಸ್ಥಗಿತಗೊಳಿಸಿದಿರಿ. ಅಂದ್ರೆ ನೀವೆಲ್ಲ ನೀವು ಮಾಡಕ್ ಹೋದ ಮೇಲೆ ಬಂದು ಯಾರನ್ನ ತಡೆದ್ರೆ ಉಳ್ಕೊಳ್ಳಿ, ಇಲ್ಲ ಅಂದ್ರೆ ಅವ್ರನ್ನ ಬಿಟ್ಟುಬಿಟ್ಟು ನೀವು ಅದನ್ನ ಸರಿ ಅದೇ ಭೂಮಿ ಸಮನಾಗಿ ಮಾಡುವಂತ ಕೆಲಸಕ್ಕೆ ನೀವು ಹೊರಟಿದ್ದೀರಿ. ಇದು ಸೂಕ್ತವಾದಲ್ಲ. ಆದ್ರೆ ಒಂದು ಗಾದೆ ಚೆನ್ನಾಗಿದೆ, ಕೋತಿಗಳೆಲ್ಲ ಸೇರ್ಕೊಂಡು ಮೊಸರನ್ನೆಲ್ಲ ತಿನ್ಬಿಟ್ವಂತೆ ಕೊಪ್ಪರಿಕೆಯಲ್ಲಿ. ಈಗ ಏನ್ ಮಾಡಿದ್ರೆ ಕೋತಿಗೆ ಬಂದು ಕಲ್ಲಲ್ಲಿ ಹೊಡಿತಾರಲ್ಲ ಜನ ಅಂತ ಹೇಳಿ ಆ ಕೋತಿಗಳು ಯೋಚನೆ ಮಾಡಿದ್ವಂತೆ, ಎಲ್ಲ ಮೇಕೆಗಳು ಹಿಂಡು ಬಂದ್ವಂತೆ. ಅವೆಲ್ಲ ಏನ್ ಮಾಡಿದ್ರು, ಹೋಗಿ ಮಕ್ಕಳೆಲ್ಲ ವರ್ಷಿ ಬರ್ಬಾರ್ದು ಹಿಂಡಿಗೆ ಏನ್ ಬಂದ್ ನೋಡ್ದನ ರೈತ ಅನ್ನ ಮಾಡ್ದನ್ ನೋಡ್ದ ಎಲ್ಲಿ ಮೊಸರನ್ನ ಕಾಣ್ತಾ ಇಲ್ಲ ನೋಡ್ರಿ, ಎಲ್ಲ ಮೇಕೆ ಮುಕ್ತಲಿತ್ತಂತೆ. ಆ ಮೇಕೆಗಳು ಕರ್ಕೊಂಡೋಗಿ ಕಡ್ದಂತೆ, ನಮ್ಮನ್ನ ನೀನ್ ತಿಂದೆ, ನಿಮ್ಮನ್ನ ನಾವು ತಿಂತೀವಿ ಅಂತ. ಇಂಥ ಕತೆ ಮಾಗಡಿಲಿ ನಡೀತಾ ಇದೆ. ಆದ್ರೆ ಜನಕ್ಕೆ ಕಾಣಲ್ವಾ? ಜನ ನೀನ್ ಏನೇ ಮಾಡಿ ಮುಚ್ಚಿದ್ರು ಭಗವಂತನಿಗೆ ಕಣ್ಣು ಮುಚ್ಚಲಿಕ್ಕೆ ನೀನು ಸಾಧ್ಯ ಇಲ್ಲ. ಧರ್ಮವಾಗಿ ನಡೆದ್ರೆ ಮಾತ್ರ ಏನಾದ್ರೂ ಉಳಿಗಾಲ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅನ್ನೋದು ಮಾತು ಹೇಳಿ B.R. ಅಂಬೇಡ್ಕರ್ ಭವನವನ್ನ ಅವರು ಏನು ಕೊಟ್ಟಂತ ಆಯಾ ಕಟ್ಟಿನಲ್ಲಿ ನೀವು ಕಟ್ಟಿ, ನಾವು ಯಾರಿಗೂ ವಿರೋಧಿಗಳಲ್ಲ. ಮತ್ತೆ ನೀವು ಡಾಕ್ಟರ್ B.R. ಅಂಬೇಡ್ಕರ್ ಭವನವನ್ನ NES ಸರ್ಕಲ್ ಅಲ್ಲಿ ಕಟ್ತೀನಿ ಅಂತ ಹೊರಟ್ರಿ, ಯಾಕೆ ಕಟ್ಟಲಿಲ್ಲ? ಯಾಕೆ ಕಟ್ಟಿಲ್ಲ? ನೀವು ಅದಕ್ಕೆ ಉತ್ತರ ಕೊಡಿ. ನೀವು ಮಾಡೋ ಒಂದೊಂದು ತಪ್ಪು, ಒಂದು ಕಡೆ ಅಭಿವೃದ್ಧಿ ಹೆಸರಲ್ಲಿ ಆ ಎಲ್ಲ ಕಟ್ಟಡಗಳು ನೆಲಸಮಾಗ್ತಾ ಇದೆ, ಇನ್ನೊಂದು ಕಡೆ ಕೇಳಲಿಲ್ಲ ಅಂದ್ರೆ ನೀವು ಮಾಡಿದ್ದೇ ಸರ್ವಾಧಿಕಾರ ಧೋರಣೆ ನಡೀತಾ ಇದೆ. ಇದು ಮಾಗಡಿ ಏಳಿಗೆಯ ಪ್ರಶ್ನೆ ಉದ್ಭವನೇ ಆಗೋದಿಲ್ಲ. ಇದು ದಿನೇ ಮಾಗಡಿ ನಸಿಸ್ತಾ ಇದೆ. ಆ ನಸಲಿಕ್ಕೆ ಯಾರು ಕಾರಣ ಅಂದ್ರೆ ಇವ್ರಿಗೂ ಓಟ್ ಹಾಕೊಂಡು ನಿಮ್ಮನ್ನೆಲ್ಲ ಗೆಲ್ಸ್ಕೊಂಡ್ ಬಂದ್ರಲ್ಲ, ನೀವೆಲ್ಲ ಮಹನೀಯರೇ. ಇವತ್ತು ಮಾಗಡಿಯನ್ನ ಹಿಂದುಳಿದ ತಾಲೂಕಾಗಿ ಬಡವರ ಗೋಳು ಕೇಳದ ರೀತಿಯಲ್ಲಿ ಬಡವರಾಗಿ ಉಳ್ಕೊಂಡಿರೋದು ಇದು ಒಂದೇ ಒಂದು ಕಾರಣಕ್ಕೆ. ಯಾರು ಇಲ್ಲಿವರೆಗೆ ಜನನಾಯಕರು
ಈ ಮಾಗಡಿಯ ಏಳಿಗೆಗ ಚಿಂತನೆಯನ್ನ ಮಾಡಲಿಲ್ಲ, ನಿಜವಾದ ಅಭಿವೃದ್ಧಿಯನ್ನ ಮಾಡಲಿಲ್ಲ, ಏನಾದ್ರೂ ಒಂದು ಹೆಸರನ್ನ ಗಳಿಸುವಂತ ಜನರಿಗೆ ಅನುಕೂಲಗಳನ್ನ ಮಾಡಿಕೊಡ್ಲಿಲ್ಲ. ಹಾಗಾಗಿ ಮಾಗಡಿ ಇವತ್ತು ಮಕಾಡೆ ಮಲಗಿದೆ. ಅದು ಯಾವತ್ತು ಎದ್ದೊಳ್ತದೋ ಗೊತ್ತಿಲ್ಲ. ದೇವರು ಇದ್ದಾನೆ, ಒಂದಲ್ಲ ಒಂದಿನ ಅದು ಎದ್ದೊಳ್ತದೆ. ಅದು ಕೆಲಸಗಳನ್ನ, ಪುಣ್ಯಕ್ಷೇತ್ರದ ಕೆಲಸಗಳನ್ನ ಮುಂದೆ ಮಾಡಿಸುವಂತ ಶಕ್ತಿ ಭಗವಂತ ಕೊಡ್ತಾನೆ ಅನ್ನುವಂತ ಮಾತೇಳಿ ನಾನು ಮಾತು ಮುಗಿಸ್ತೀನಿ. ಇದು ಯಾರ ವಿರೋಧನೂ ಅಲ್ಲ, ನಾವು ಆಗುವಂತ ಅನ್ಯಾಯವನ್ನ ಖಂಡಿಸ್ತಾ ಇರುವಂತ ಕೆಲಸ ಬಿಟ್ರೆ ನಾವು ಅಭಿವೃದ್ಧಿಯ ವಿರೋಧಿಗಳು ಅಲ್ಲ, ಒಬ್ಬ ಧೀಮಂತ ನಾಯಕರ ವಿರೋಧಿನೂ ಅಲ್ಲ, ಒಬ್ಬ ಜನಸಾಮಾನ್ಯರ ವಿರೋಧಿನೂ ಅಲ್ಲ, ಅಧಿಕಾರಿಗಳ ವಿರೋಧಿನೂ ಅಲ್ಲ. ಯಾತಕ್ಕೆ ವಿರೋಧಿಗಳಲ್ಲ ಅಂತ ಕೇಳಿದ್ರೆ ನೋಡಿ, ಇದರಲ್ಲಿ ಪುರಸಭೆ ಅಧಿಕಾರಿಗಳು, ಇಂಜಿನಿಯರು, ಇರುವಂತ ಆಡಳಿತ ಪಕ್ಷ, ಇವ್ರು ಯಾರು ಏನ್ ಹೇಳ್ತಾರೋ ಅಲ್ಲಿ ಹೋಗಿ ಅಳತೆ ಮಾಡೋದು, ಇವ್ರಿಗೆ ಹೇಳ್ದಂಗೆ ಬರ್ಕೊಟ್ಬಿಡೋದು. ಏನಾಗ್ಲಿ ಅದ ನಾಳೆ ಏನಾರು ಅಲ್ಲಿ ಹೊಟ್ಟ ಬರೆಯೋದು ಕೇಳಿದ್ರೆ ದಾಖಲೆ ಐತೆ ಅಂತಾರೆ. ಈ ದಾಖಲೆ ತಗೊಂಡೋಗಿ ತೋರಿಸ್ಬೇಕು. ಈ ದಾಖಲೆ ಏನ್ ಮಾಡಿದ್ದಾರೆ ನೀವು ನೋಡಿ. ಈ ದಾಖಲೆಯಲ್ಲಿ ದಿಕ್ಕುಗಳನ್ನ ಹಾಕಿದ್ದಾರೆ. ಚಕ್ಕಬಂದಿ ಉತ್ತರಕ್ಕೆ ರಸ್ತೆ ಸರಿ ಇದೆ, ಪೂರ್ವಕ್ಕೆ ರಸ್ತೆ ಸರಿ ಇದೆ, ಪಶ್ಚಿಮಕ್ಕೆ ತಾಲೂಕು ಕಚೇರಿ ಸರಿ ಇದೆ, ದಕ್ಷಿಣಕ್ಕೆ ಪಶು ಸಂಗೋಪನಾ ಆಸ್ಪತ್ರೆ ಇದೆ. ಇದು ಉತ್ತರಕ್ಕಿರುವಂತ ದಿಕ್ಕನ್ನ, ಆ ಒಂದು ಆಸ್ಪತ್ರೆಯನ್ನ ದಿಕ್ಕು ತಪ್ಪಿಸಿ ಇಲ್ಲಿ ಇವರು ಸರ್ಕಾರದಿಂದ ಆದೇಶಗಳನ್ನ ಕೊಡ್ತಾರೆ. ಇದು ಚಕ್ಬಂದಿ ಅಂತ. ಈ ಅಧಿಕಾರಿಗಳಿಗೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ? ಇವರು ಒಂದೊಂದು ಮಾಡುವಂತ ತಪ್ಪಿಗೆ 10 ವರ್ಷ 20 ವರ್ಷ ಕೋರ್ಟ್ಗೆ ಅಲ್ದು ರೈತರು ಅರ್ಧ ಸತ್ತೋಗಿದ್ದಾರೆ. ಆದ್ರೆ ಸರ್ಕಾರದಾರು ಸರಿಯಾಗಿ ಅಳತೆ ಮಾಡಿ, ಸರ್ವೆ ಮಾಡಿ, ನಿಗದಿ ಮಾಡಿ ಸರಿ ಇದೆ ಅಂತ ಮಾಡ್ತೀರಾ? ನಿಮ್ ಮಾಡಕ್ಕೆ ಯೋಗ್ಯತೆ ಇಲ್ಲ. ಇದನ್ನು ಸಹ ನೋಡಿ, ದಕ್ಷಿಣಕ್ಕೆ ಪಶು ಸಂಗೋಪನಾ ಆಸ್ಪತ್ರೆ ಇದೆ. ಎಲ್ಲಿದೆ? ನಿಮ್ಮ ಅಪ್ಪನ ಜಾಗದಲ್ಲಿ ಇದೆಯಾ? ಅದು ನಿಮಗೆ ಯೋಗ್ಯತೆ ಅಲ್ವಾ? ಯಾವ ಜಾಗದಲ್ಲಿ ಏನಿದೆ ಅಂತ ನೀವು ಅಧಿಕಾರಿಗಳೋಗಿ ಅಲ್ಲಿ ವೀಕ್ಷಣೆ ಮಾಡಿದ್ದಾನೆ ಬರೀಬೇಕು. ಎಲ್ಲಿ ಜ್ಞಾನ ಇಟ್ಕೊಂಡು ಮಾಡ್ತೀರಿ ನೀವು? ಇದಾದ್ಮೇಲೆ 4 ವರ್ಷ ನಾವು ಮಾಡಿಲ್ಲ ಹಿಂದೆ ಮಾಡಿದ್ದ, ನಾವು ಮಾಡಿಲ್ಲ ಹಿಂದೆ ಮಾಡಿದ್ದ, ಹಿಂಗೆ ಮಾಡಿ 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 ಹಿಂದಿನ ಮೇಲೆ ಮುಂದೆ, ಮುಂದೋರು ಹಿಂದಕ್ಕೆ ಹಾಕಿ ಆ ಮಾಗಡಿನ ಸರ್ವನಾಶ ಮಾಡ್ಬಿಟ್ರಲ್ರಿ. ಇವಾಗಾದ್ರೂ ಈ ದಿಕ್ಕುಗಳು ಸರಿ ಮಾಡ್ರಿ. ನಿಮಗೆ ಕೊಟ್ಟಿರುವಂತ ಜಾಗದಲ್ಲಿ BR ಅಂಬೇಡ್ಕರ್ ಭವನ ಕಟ್ರಿ. ಯಾತಕ್ರಿ ಆ ಮಾಗಡಿನ ಒಡೆದು ಕಲ್ ಕಿತ್ತು ಆ ಕಡೆಗೆ ಹಾಕ್ತೀರಾ, ಈ ಕಲ್ ಕದ್ದು ಈ ಕಡೆಗೆ ಹಾಕ್ತೀರಾ, ಆ ಕಂಬಿಗಳು ಕಿತ್ಕೊಂಡು ಮಾರ್ಕೋತೀರಾ, ಕಿಟಕಿ ಬಾಗಲ್ನ ಮಾರ್ಕೋತೀರಾ. ಏನ್ ಬರೀ ಕೇಳೋದು ಮಾರ್ಕೊಳ್ಳೋದ? ಅಭಿವೃದ್ಧಿ ಯಾವ ಮಾಡ್ತೀರಿ? ನಾಚಿಕೆ ಆಗಲ್ವಾ? ಮೊದಲು ಈ ರೆಕಾರ್ಡ್ನ ಸರಿ ಮಾಡಿ. ಬಂಧುಗಳೇ, ಇಲ್ಲಿವರೆಗೂ ಡಾಕ್ಟರ್ BR ಅಂಬೇಡ್ಕರ್ ಭವನದ ಸಂಕ್ಷಿಪ್ತ ವರದಿಯನ್ನು ನಿಮಗೆ ಕೊಟ್ಟಿದ್ದೀವಿ. ನಂತರ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಭೆಯ ಪಕ್ಕದಲ್ಲಿ ಶೌಚಾಲಯವನ್ನು ಕಟ್ಟಲಿಕ್ಕೆ ಮುಂದಾಗಿದ್ರು. 22/5/2026 ಅದನ್ನು ನಾವು ಹೋಗಿ ಮಾಧ್ಯಮದ ಮುಖಾಂತರ ಅದನ್ನ ವಿರೋಧವನ್ನ ಮಾಡಿದ್ವಿ. ಆ ಕೆಲಸ ಸ್ಥಗಿತ ಆಯಿತು, ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಇವರ ಉದ್ದೇಶ ಅಲ್ಲಿ ಆ ಒಂದು ಕಲ್ಮಶವಾದ ನೀರನ್ನ, ಅಂದ್ರೆ ಶೌಚಾಲಯದ್ದು, ಬಾತ್ರೂಮ್ದು ಪ್ರತಿಯೊಂದು ನೀರನ್ನ ಅಲ್ಲಿ ಶೇಖರಣೆ ಮಾಡಿ ವಾಸನೆ ಬಂದ ಮೇಲೆ ಆ ಡಾಕ್ಟರ್ BR ಅಂಬೇಡ್ಕರ್ ಅವರ ಶಿಲೆಯನ್ನ ಎಲ್ಲೋ ಒಂದು ಕಡೆ ವರ್ಗಾವಣೆ ಮಾಡುವಂತ ಚಿಂತನೆಯಲ್ಲಿ ಈ ಕೆಲಸವನ್ನ ಮಾಡಿದ್ರು. ಇಂಥ ಚಿಂತಕರು ನಮ್ಮ ಮಾಗಡಿಲಿ ಇದ್ರೆ ನಿಜವಾಗ್ಲೂ ಅಭಿವೃದ್ಧಿ ಆಗತ್ತಾ? ಮಾಗಡಿ ಯಶಸ್ಸು ಕಾಣ್ತದ? ಜನರಿಗೆ ಉಪಯೋಗ ಆಗ್ತದ? ಅದನ್ನ ಜನ ನೀವೇ ತೀರ್ಮಾನ ಮಾಡಿ. ನಾನಲ್ಲ, ನಾನು ಸತ್ಯನ ತಮ್ಮ ಮುಂದೆ ಇಡ್ತೀನಿ. ತೀರ್ಮಾನ ನಿಮ್ದು. ನಮಸ್ಕಾರ.